ನಗರದ ಮಲೆನಾಡು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶುಕ್ರವಾರ ಏರ್ಪಡಿಸಿದ್ದ ಗುರುವಂದನೆ ಕಾರ್ಯಕ್ರಮದಲ್ಲಿ ಹರಟೆ ಖ್ಯಾತಿಯ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರಿಂದ ನಡೆದ ಉಪನ್ಯಾಸ ಸಭಿಕರನ್ನು ನಗೆಗಡಲಲ್ಲಿ ತೇಲಿಸುವುದರ ಜೊತೆಗೆ ಅವರನ್ನು ಗಂಭೀರ ಚಿಂತನೆಗೂ ಹಚ್ಚಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮಕವನ ಗಾಯನದೊಂದಿಗೆ ಮಾತುಗಾರಿಕೆಯನ್ನು ಆರಂಭಿಸಿದ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರು ಹಾಸ್ಯದ ಜೊತೆಗೆ ಗಂಭೀರ ವಿಷಯಗಳನ್ನು ಪ್ರಸ್ತಾಪಿಸುವ ಮೂಲಕ ಸಭಿಕರನ್ನು ಚಿಂತನೆಗೆ ಹಚ್ಚಿದರು. ಆಧುನಿಕ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳಿಂದಾಗಿ ಪೇಪರ್ ರಹಿತ ವ್ಯವಹಾರದ ರೀತಿಯಲ್ಲೇ ಇನ್ನು ಕೆಲವೇ ವರ್ಷಗಳಲ್ಲಿ ಶಿಕ್ಷಕರಹಿತ ತರಗತಿಗಳು ಅಸ್ತಿತ್ವಕ್ಕೆ ಬಂದರೆ ಆಶ್ಚರ್ಯವಿಲ್ಲ. ಸರ್ಕಾರದ ಮೈಂಡ್ಸೆಟ್ ಅದೇ ರೀತಿ ಇದೆ. ಹಾಗಾಗಬಾರದು. ತಮ್ಮ ಅಸ್ತಿತ್ವ ಉಳಿಯಬೇಕು ಎಂದರೆ ಶಿಕ್ಷಕರು ವರ್ಚುವಲ್ ತರಗತಿಗಳಿಂದ ನಾವು ಪಾಠ ಮಾಡುವುದೇ ಒಳ್ಳೆಯದು ಎಂಬುದನ್ನು ಖುದ್ದು ಸಾಬೀತುಪಡಿಸಬೇಕು. ಇಲ್ಲದಿದ್ದರೆ ಅವರಿಗೆ ಭವಿಷ್ಯವಿಲ್ಲ ಎಂದು ಎಚ್ಚರಿಸಿದರು. ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ಅಂತಂದಾಗ ನನಗಿನ್ನೆಲ್ಲ ಹೇಳ್ದೆ ಇದ್ರೆ ನಾನು ಕೆಲಸ ಮಾಡಲಿಲ್ಲ ನಾನು ಅಂತ ಅನ್ಸುತ್ತೆ. ಇದರಲ್ಲಿ ಬಂದು ಇಲ್ಲೇನೋ ಒಂದಿಷ್ಟು ಹಾಸ್ಯ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡಿ ಹೋಗೋದಕ್ಕೆ ಅಲ್ಲಿಂದ ಇಲ್ಲಿ ತನಕ ಇಷ್ಟ ಆಯಾಸ ಮಾಡ್ಕೊಂಡು ಬರಬೇಕಾಗಿಲ್ಲ. ಏನೋ ಏನೋ ಒಂದು ತುಡಿತಾ ಇದೆ. ಐ ಹ್ಯಾವ್ ಮೈ ಓನ್ ಇಂಪಲ್ಸಸ್. ನನ್ನ ಮಿಡಿತಗಳು, ನನ್ನ ತುಡಿತಗಳೇನೋ ಇವೆ, ಅವನು ಹೇಳಬೇಕು. ಎನಿ ಸ್ಟೂಡೆಂಟ್, ಎನಿ ಟೀಚರ್, ದಿ ರೆಡಿನೆಸ್ ಟು ಸ್ಪೀಕ್, ದಿ ರೆಡಿನೆಸ್ ಟು ಟೀಚ್. ಈಗ ಮಾತಾಡಿದ್ರೆ ಮಾತಾಡೋಕೆ ರೆಡಿ ಇರಬೇಕು. ಅಂದರೆ ಸಮಥಿಂಗ್ ಈಸ್ ಬಾಯ್ಲಿಂಗ್ ವಿದಿನ್. ನಮ್ಮೊಳಗೆ ಏನೋ ಕುದೀತಾ ಇದೆ, ಹೊರಗೆ ಹಾಕಬೇಕು ಅಂತ ಅನಿಸ್ಬೇಕು. ಈ ಕ್ಷಣ ಹೊರಗೆ ಬಿಸಾಕ್ಬಿಡ್ಬೇಕು ಅಂತ ಅನಿಸ್ಬೇಕು. ಹಂಗಿದ್ರೆ ಇವರ ಟೀಚರ್, ಹಂಗಿದ್ರೆ ನೋಡಿ, ಯು ವಿಲ್ ಎಂಜಾಯ್ ದಿಸ್ ಪ್ರೊಫೆಷನ್ ಲೈಕ್ ಎನಿಥಿಂಗ್. ಪ್ರಪಂಚದಲ್ಲಿ ಯಾರೂ ನಿಮ್ಗೆ ಎದುರಲ್ಲ. ಯು ಆರ್ ದಿ ಮಾಸ್ಟರ್ ಆಫ್ ದಿ ಕ್ಲಾಸ್. ಇದೇನು ಗುರು ನಮನ ಅಂತೆಲ್ಲ ಹಾಕಿದ್ದಾರೆ. ಗುರು ಅನ್ನೋದು ಬಹಳ ದೊಡ್ಡ ವಿಷಯ. ಗುರು ಅಂತ ಇದ್ದೆ. ಆ ಗುರುಗಳು ಹೋಗಿ ಮಾಸ್ಟರ್ಸ್ ಬಂದರು. ಗುರು ಅಲ್ಲ, ಮಾಸ್ಟರ್ ಆದರು. ಆ ಮಾಸ್ಟರ್ ಅಂತಿದ್ದವರು ಟೀಚರ್ಸ್ ಆದರು. ಮಾಸ್ಟರ್ ಅನ್ನೋಷ್ಟು ಘನವಾದ ಅರ್ಥ ಇಲ್ಲ ಟೀಚರ್ ಅನ್ನೋದಕ್ಕೆ. ಈಗ ಟೀಚರು ಅಲ್ವಂತೆ. ನಾನು ಇನ್ಫೋಸಿಸ್ಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಟೀಚರ್ಸ್ ಆರ್ ನೋ ಮೋರ್ ಟೀಚರ್ಸ್, ದೇ ಆರ್ ಫೆಸಿಲಿಟೇಟರ್ಸ್. ಯಾಕಂದರೆ ಜ್ಞಾನ ಈಗಾಗಲೇ ಹುಡುಗರ ಹತ್ರ ಇದೆ. ಯು ಡೋಂಟ್ ಹ್ಯಾವ್ ಟು ಟೀಚ್. ನೀವು ಫೆಸಿಲಿಟೇಟ್ ಮಾಡೋದಷ್ಟೇ, ಫೆಸಿಲಿಟೇಟ್. ನಾನು ಅವ್ರಿಗೆ ಹೇಳಿದೆ, ಅಲ್ಲಪ್ಪ, ಗುರು ಆಗಿದ್ದವರು ಮೇಸ್ಟರ್ ಆಗಿದ್ದವರು ಟೀಚರ್ ಆಗಿದ್ದ. ನೀವು ಬರೀ ಫೆಸಿಲಿಟೇಟರ್ಸ್ ಅಂದ್ರಿ. ಇನ್ನು ಮುಂದಕ್ಕಿನ್ನೊಬ್ಬ ಬರ್ತಾನೆ. ಯು ಆರ್ ನಾಟ್ ಈವನ್ ಫೆಸಿಲಿಟೇಟರ್ಸ್ ಮೈ ಡಿಯರ್. ಸ್ಟೂಡೆಂಟ್ಸ್, ದೇ ವಿಲ್ ಫೆಸಿಲಿಟೇಟ್ ಫಾರ್ ದೆಮ್ಸೆಲ್ವ್ಸ್. ಯು ಜಸ್ಟ್ ಅಟೆಂಡ್ ಟು ಇಟ್. ಯು ಆರ್ ಅಟೆಂಡರ್ಸ್ ಅಂತ ಕರೀತಾರೆ. ಅಂಥದ್ದೊಂದು ಕಾಲ ಬರ್ತದೆ. ನಾವೇ ನಮ್ಮ ರೋಲನ್ನು ಎಲಿವೇಟ್ ಮಾಡ್ಕೊಳ್ದೇ ಇದ್ರೆ, ಎತ್ಕೊಳ್ದೇ ಇದ್ರೆ, ನಾವೇ ನಮ್ಮನ್ನು ಎಲಿವೇಟ್ ಮಾಡ್ಕೊಳ್ದೇ ಇದ್ರೆ ಇನ್ಯಾರೂ ಎಲಿವೇಟ್ ಮಾಡೋದಿಲ್ಲ. ತಿಳ್ಕೊಳ್ಳಿ, ಈ ಗೌರ್ಮೆಂಟ್ ಸಿಸ್ಟಮಲ್ಲಿ ಮೇಸ್ಟ್ರುಗಳನ್ನ ಎಲಿವೇಟ್ ಮಾಡಬೇಕು ಅಂತ ಯಾರೂ ಕಾಯ್ಕೊಂಡಿಲ್ಲ. ಸಾಧ್ಯ ತೆಗೆದಾಕ್ಕೊಡ್ಬೇಕು ಅಂತಿದ್ದಾರೆ. ನಾವೇ ಎಲಿವೇಟ್ ಮಾಡ್ಕೋಬೇಕು. ಮಲೆನಾಡು ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ವಿಜಯಕುಮಾರ್ ಮಾತನಾಡಿ, ನಮ್ಮ ಸಂಸ್ಥೆಗೆ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ನಿರಂತರವಾಗಿ ದುಡಿದಿರುವವರಿಗೆ ಗುರುನಮನ ಸಲ್ಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾವು
ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇದು ಮುಖ್ಯ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ, ಟೀಚರ್ಸ್ ಆಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಸಂಕೇತವಾಗಿ ಸೆಪ್ಟೆಂಬರ್ 5 ಎಲ್ಲ ಕಡೆ ಮಾಡುವಂಥ ಒಂದು ಕಾರ್ಯಕ್ರಮ. ಸರ್ವಪಲ್ಲಿ ರಾಧಾಕೃಷ್ಣನ್ ಅಂದರೆ ಮೊದಲ ನಮ್ಮ ದೇಶದ ಉಪಾಧ್ಯಕ್ಷ ಆಗಿದ್ದರು. ತದನಂತರ ಮೊದಲ ಅಧ್ಯಕ್ಷರು ಕೂಡ ಅಲ್ಲಿ ಎರಡನೇ ಅಧ್ಯಕ್ಷರು ಕೂಡ ಆಗಿದ್ದರು. ಇವರು ನಾಟ್ ಓನ್ಲಿ ಎ ಪ್ರೊಫೆಸರ್, ಈ ವಾಸ್ ಎ ಸ್ಟೇಟ್ಸ್ಮನ್, ಒಬ್ಬ ಎಜುಕೇಷನಿಸ್ಟ್ ಆಗಿ, ಸಮಾಜದ ಕಾಳಜಿಗಳು, ಫಿಲಾಂಥ್ರಪಿಸ್ಟ್ ಆಗಿ ಬಹಳಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡುವ ಮೂಲಕ ವಿದ್ಯೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ದೇಶದ ಆಡಳಿತದಲ್ಲಿ ಕೂಡ ಪಾಲುದಾರರಾಗಿ ಒಂದು ಒಳ್ಳೆಯ ಈ ದೇಶದಲ್ಲಿ ಒಂದು ಒಳ್ಳೆಯ ಪೀಳಿಗೆಗಳನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಸೇವೆಯನ್ನು ಮಾಡಿದ್ದಾರೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಎನ್ ಕೇಶವಮೂರ್ತಿ, ಶಿಕ್ಷಕರು ಸಮಾಜದ ಎರಡು ಕಣ್ಣುಗಳು. ದೇಶ ಮುಂದುವರಿಯಬೇಕಾದರೆ ಅವರ ಪಾತ್ರ ಬಹಳ ಮುಖ್ಯ ಎಂದರು. ನಮ್ಮ ಸಂಸ್ಥೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಶಿಕ್ಷಕರು ಸಮಾಜದ ಎರಡು ಕಣ್ಣಿದ್ದ ಹಾಗೆ. ಸಮಾಜ ಒಂದು ಶ್ರೀಮಂತ ಕುಟುಂಬ, ಸಮಾಜದ ದೇಶ ಆಗಬೇಕು ಅಂದರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯ. ಹಾಗಾಗಿ ಶಿಕ್ಷಕರು ಏನು ಮಾರ್ಗದರ್ಶನ ಮಾಡ್ತಾರೆ ಅದು ಅತಿ ಮುಖ್ಯ ಅಂತ ಹೇಳ್ತಾ, ಈಗಾಗಲೇ ಪ್ರೊಫೆಸರ್ ಕೃಷ್ಣೇಗೌಡರು ಸುಮಾರು 2 ಗಂಟೆಗಳ ಕಾಲ ನಮ್ಮನ್ನು ನೈಜದಲ್ಲಿ ತೇಲಿಸಿ ನಮ್ಮನ್ನೆಲ್ಲ ಮಂತ್ರಮುಗ್ಧರಾಗಿ ಮಾಡಿಸಿದ್ದಾರೆ. ಇದೇ ವೇಳೆ ಸಂಸ್ಥೆಯಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು 25 ವರ್ಷಗಳಿಂದ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಲಾಯಿತು. ಮಲೆನಾಡು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ, ರಾಧಾ ಸುಂದರೇಶ್, ಸಹ ಕಾರ್ಯದರ್ಶಿ ಶಂಕರ್ ನಾರಾಯಣ ಭಟ್, ಕಾರ್ಯಕಾರಿ ಮಂಡಳಿ ಸದಸ್ಯೆ ಜಯಶ್ರೀ ಜೋಶಿ, ಶೈಕ್ಷಣಿಕ ಸಲಹೆಗಾರ ಕೆಎನ್ ಮಂಜುನಾಥ್ ಭಟ್, ಕಚೇರಿ ವ್ಯವಸ್ಥಾಪಕಿ ಲಕ್ಷ್ಮಿ ಉಪಸ್ಥಿತರಿದ್ದರು.